ಅಲ್ಲಿ STP ಫಿಟ್ ಅಲ್ಲಿ ನೀರು ಏನು ಬರುತ್ತೆ ಸರ್, ಅದು ಶುದ್ಧೀಕರಣ ಏನ್ ಮಾಡ್ತಾರೆ, ಸಂಸ್ಕರಿಸ್ತಾರೆ. ಆ ನೀರನ್ನ ಇದಕ್ಕೆ ಸ್ಕೈ ಟಾಪ್ ಬಿಲ್ಡರ್ಸ್ ಇದು ಗಾಲ್ಫ್ ವಿಲೇಜ್ ಮಾಡ್ತಾರೆ ಅಲ್ಲಿಗೆ ತಗೊಳ್ತೀನಿ ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ನೀವು ಒಡಂಬಡಿಕೆ ಮಾಡ್ಕೋಬೇಕು ಸರ್ ಅದನ್ನ ಗ್ರಾಮ ಪಂಚಾಯತಿಗೂ ಮತ್ತು ಅವರು. ಏನು ಒಡಂಬಡಿಕೆ ಅಂತ ಹೇಳಿದ್ರೆ ಇಲ್ಲಿ ಕಂಡೀಷನ್ ಎಲ್ಲ ಇದು ಮಾಡಿ ಕೊಟ್ಟಿದ್ದಾರೆ. ಟ್ರೀಟ್ಮೆಂಟ್ ಅವರೇ ಮಾಡ್ತಾರೆ. ಟ್ರೀಟ್ಮೆಂಟ್ ಅವರೇ ಇದು ಮಾಡಿ ಇಲ್ಲ ಸರ್, ಇವ್ರು ಮೇಂಟೆನೆನ್ಸ್ ನಮ್ಮ ಇದ್ರ ಒಳಚರಂಡಿ ಮಂಡಳಿಯವರು ಟ್ರೀಟ್ಮೆಂಟ್ ಮಾಡ್ತಾರೆ ಸರ್. ಆ ನೀರು ಏನು ಇದು ಬರುತ್ತೆ ಆ ನೀರನ್ನ ಅವರು ಅಲ್ಲಿ ಉಪಯೋಗಿಸ್ಕೊತೀವಿ ಅಂತ ಹೇಳಿ ಒಡಂಬಡಿಕೆ MLD ಅಂದ್ಬಿಟ್ಟು ಎಷ್ಟು ಏನು ನೀರು ನಮ್ಮಲ್ಲಿ ಕ್ವಾಂಟಿಟಿ ಬರುತ್ತೆ ಸರ್ ಅದು ಹಾಕಿದೆ ಸರ್. ಅದರಲ್ಲಿ 1.81 MLD ಸಾಮರ್ಥ್ಯ ಸ್ಥಾಪಿತ ತ್ಯಾಜ್ಯ ನೀರು ಸಂಪೂರ್ಣ ವಿನ್ಯಾಸ ಏನು ಕನ್ಸ್ಟ್ರಕ್ಷನ್ ಇದೆ. ಬರೋಂಥ ನೀರನ್ನ ಇವರು ಗಾಲ್ಫ್ ಕೋರ್ಸ್ಗೆ ಅವರು ವಾಟರ್ನ ಟ್ರೀಟ್ ಮಾಡಿ ಅವರು ಬಳಸ್ಕೊತಾರೆ. ಅಲ್ಲಿ ನೀರು ಫೇಲ್ ಆಗಿದೆ ಅಂದರೆ ಸೊ ದಿಸ್ MOU ಬಿಟ್ವೀನ್ ಕರ್ನಾಟಕ ನೀರು ಸರಬರಾಜು ಮತ್ತೆ ಇವರು ಡೆವಲಪರ್. ಅದಕ್ಕೆ ಇಂಜಿನಿಯರು ಆ ನೀರನ್ನ ಅವ್ರು ತಗೊಂಡು ಹೋಗಕ್ಕೆ ಒಡಂಬಡಿಕೆ ಮಾಡ್ತಾರೆ. ಕನ್ಸಲ್ಟ್ ಇಂಜಿನಿಯರು ನಮ್ಗೆ ಲೆಟರ್ ಬಂದಿದೆ. AW ಅವರು ಈ ಅವರು ಲೆಟರ್ ಕೊಟ್ಟಿದ್ದಾರೆ. ಆಪರೇಷನ್ CFO ಕನ್ಸೆಂಟ್ ಫಾರ್ ಆಪರೇಷನ್ ಅಂದರೆ ನಮ್ಮಿಂದ ಒಂದು ಇದು ಕೇಳ್ತಾ ಇರ್ತಾರೆ, ಒಂದು ಒಡಂಬಡಿಕೆ ಮಾಡ್ಕೊಂಡ್ರೆ ಅವರು ತಗೊಂಡು ಹೋಗಿ. ಜನ ಫೋನ್ ಮಾಡಿಸಿದ್ರು ಸರ್ ಅವರು. ನಾನು ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೆ. ಅವರೇ ಬಂದು ಅವರೇ ಟ್ರೀಟ್ ಮಾಡ್ತೀನಿ ಅಂದ್ಬಿಟ್ಟು ನೀವೇ ದಿನ ಕಳಿಸ್ತೀರಿ ವಾಟರ್ ಟ್ರೀಟ್ ಮಾಡಿ ಅವರಿಗೆ ಕೊಡಿ ಅಂತ. ಬಟ್ ಅವರು ಟ್ರೀಟ್ ಮಾಡಿ ತಗೊಳ್ತೀವಿ ಅಂತ ಹೇಳ್ತಿಲ್ಲ. ಟ್ರೀಟ್ಮೆಂಟ್ ತಗೊಳ್ತೀವಲ್ಲ ಸರ್, ನೀರು ಮಾತ್ರ ತಗೋತೀನಿ ಅಂತ ಹೇಳಿರೋದು ಅವರು. ಏನ್ ಟ್ರೀಟ್ ಮಾಡ್ತಾರೆ ಆ ನೀರನ್ನ ನಾವು ಉಪಯೋಗಿಸ್ಕೊತೀವಿ ಕೊಡಿ ಅಂತ ಹೇಳಿರೋದು ಸರ್. ಅದು ಅವ್ರು ಕೇಳಿರೋದು ಅವರೇ ಟ್ರೀಟ್ ಮಾಡ್ತೀವಿ ಅಂದ್ರೆ ಆರಾಮಾಗಿ ಎಲ್ಲ ಸರ್. ಇದು 1 ವರ್ಷ ಗಂಟೆ ಅವರೇ ಮಾಡ್ತಾರಲ್ಲ ಸರ್. ನಮ್ಮ ಇವರೇ ಮಾಡೋದಿಲ್ಲ ಸರ್, ಒಳಚರಂಡಿ ಮಂಡಳಿಯವರೇ ಮೇಂಟೆನೆನ್ಸ್ ಮಾಡಿಲ್ಲ ಸರ್ ಇದನ್ನ. ಆಮೇಲೆ ಅದಕ್ಕೆ 1 ವರ್ಷ ಮಾತ್ರ ಅಗ್ರಿಮೆಂಟ್ ಮಾಡ್ಕೊಂಡೆ ಅದಾದ್ಮೇಲೆ ಅವ್ರಿಗೆ ನಾವು ಏನ್ ಮಾಡ್ಬೇಕು ಅಂತ ಮುಂದಕ್ಕೆ ಆಮೇಲೆ ಇದು ಮಾಡ್ಬೇಕು ಸರ್. ಇದು ವಿಚಾರವಾಗಿ ನೀವು ಮುಂದೆ ಹಿಂದೆನೇ ಸಭೆಯಲ್ಲಿ ಮಾತಾಡಿದ್ರೆ ಸರ್, ಇದು ಕನಿಷ್ಠ ವೇತನಕ್ಕಿಂತ ಕಡಿಮೆ ಕೊಟ್ಟಿರೋದು ಕಾರ್ಮಿಕ ಇಲಾಖೆಯಲ್ಲಿ ನೀವು ಒಂದ್ಸಲ ಮಾತಾಡಿ ನಾನು ಫೋಟೋ ತಗೊಂಡಿದ್ದೆ ಸರ್. ಇದನ್ನ ನಾನು ಸ್ಟಡಿ ಮಾಡಿಬಿಟ್ಟು ನಾನು ಹೇಳ್ತೀನಿ ಏನಿದು ಅವ್ರಿಗೆ ಕನಿಷ್ಠ ವೇತನಕ್ಕಿಂತ ಕಡಿಮೆ ಕೊಟ್ಟಿರೋದ್ರಿಂದ ಕೋರ್ಟಲ್ಲಿ ಲೇಬರ್ ಕೋರ್ಟಲ್ಲಿ ಹಾಕೊಂಡಿದ್ರು. ಇದು 3,76,876 ರೂಪಾಯಿ ಕೊಡಿ ಅನ್ನಲ್ಲ ಅರಿಯರ್ಸ್ ಇದು ಕೊಡೋದಕ್ಕೆ ಸರ್. ಅದನ್ನ ಈಗ ಒಂದು ನೀವು ನೋಡ್ಕೊಂಡು ನಾನು ಹೇಳ್ತೀನಿ ಅಂತ ಹೇಳಿದೆ ಸರ್. ನನಗೆ ಅದಕ್ಕೆ ಅದು ಆರ್ಡರ್ ಇದ್ರೆ ಕೋರ್ಟ್ ಆರ್ಡರ್ ಇದ್ರೆ ಅದನ್ನ ಇದು ಮಾಡಿ ನೋಡಿ ಅದನ್ನ ಕೊಡಬೇಕು ಅಂದ್ರೆ ಕೊಡೋಣ. ನೀವು ಅದನ್ನ ಸ್ಟಡಿ ಮಾಡಿ ಫಸ್ಟ್. ಸರ್ ಇಲ್ಲೇ ಅದ್ರ ಪ್ರಕಾರ ಅದ್ರ ಮೇಲ್ಗಡೆದು ಅವರು ಇದಕ್ಕೆ ನಮ್ಮ ಇಲಾಖೆಗೆ ಡೆಪಾಸಿಟ್ ಮಾಡ್ಕೊಡಿ ಅಂತ ಕೊಟ್ಟಿದ್ದಾರೆ. ಅವರು ಸಹಾಯಕ ಕಾರ್ಯಕ ಇದಕ್ಕೇನೆ ಕಾರ್ಮಿಕ ಇಲಾಖೆಗೆ ಡೆಪಾಸಿಟ್ ಮಾಡಿ ನಾವು ಅವರಿಗೆ ಪಾವತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವ್ರಿಗೆ ಚೆಕ್ ಹಾಕ್ಬಿಟ್ಟು ಸರ್ ಸುಮಾರು ಪಂಚಾಯತಿಲಿ ಇಲ್ಲೇ ಕೊಟ್ಬಿಟ್ಟು ರಿಪೋರ್ಟ್ ಕಳ್ಸವ್ರೆ ಸರ್. ಇಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿ ಕೇಸ್ ನಡೀತಾ ಇದ್ರೆ ಮಾತ್ರ ಅಲ್ಲಿ ಕೇಸ್ ನಡೀತಾ ಇದ್ರೆ ನಾವು ಪೇಮೆಂಟ್ ಮಾಡ್ಬಿಟ್ಟು ಆ ವರದಿನ ಅವ್ರಿಗೆ ಹಾಕಿದ್ರೆ ಅದು ಕ್ಲೋಸ್ ಮಾಡ್ತಾರೆ ಸರ್. ಇದು ಆದೇಶ ಆಗಿರೋದ್ರಿಂದ ಡೆಪಾಸಿಟ್ ಅನ್ನು ಅಲ್ಲಿಗೆ ಮಾಡ್ಬೇಕು ಸರ್. ಅದನ್ನ ಹಾಕ್ಬಿಟ್ಟು ಕ್ಲಿಯರ್ ಮಾಡ್ಬೇಕು. ಅದು ಆನ್ಲೈನಲ್ಲಿ ಗೌರ್ಮೆಂಟ್ ಆರ್ಡರ್ ಇರುತ್ತೆ. ಅಂದ್ರೆ ನೀವು ಅದನ್ನ ಒಟ್ಕೊಂಡ್ರೆ ಸರ್ ಇದನ್ನ ನೀವು ಅದನ್ನ ತಗೊಂಡು ನೋಡ್ಬಿಟ್ಟು ಅದನ್ನ ಫೈನಲ್ ಮಾಡಿ. ಅದು ತುಂಬಾ ದಿನದಿಂದ ಪೆಂಡಿಂಗ್ ಡೈಲಿ ಕೇಳ್ತಾ ಮಾಡಿ ಸರ್. ಅದು ಅಂಗನವಾಡಿ ಒಳಗೆ ಪೀಠೋಪಕರಣಗಳು ಕೊಡೋದಕ್ಕೆ ಹಿಂದಿನ ಸಭೆಯಲ್ಲಿ ನಿರ್ಣಯ ಮಾಡಿದ್ರು. ಅದು ಸರ್ಗೆ ನಾವು ಗಮನಕ್ಕೆ ತಗೊಬಂದು ಅದಕ್ಕೆ ನಾನು ಸರ್ ಹತ್ರ ಮಾತಾಡ್ತೀವಿ. ಈ ಮೀಟಿಂಗ್ ಅಲ್ಲಿ ಒಂಥರ ನಾವು ಬಂದ ಒಂದ್ಸಲ ನಮ್ಮ ಪೀಠೋಪಕರಣ ಅಂದ್ರೆ ಏನೇನು ಅದೇನ ಸರ್, ಇದು ಬೀರು, ಚೇರು, ಟೇಬಲ್ ಅದನ್ನ ಕೊಡೋದಕ್ಕೆ ನೀವು ಹಂತದಲ್ಲಿ ಮಾತಾಡೋ ಮೊದಲು ಅದನ್ನ ಮಾಡಿ. ಯಾವ ಅಂಗನವಾಡಿನಲ್ಲಿ ಇಲ್ಲ ಅಂತ ಎಲ್ಲ ಅಂಗನವಾಡಿಗಳಿಗೂ ಕೊಡ್ಬೇಕು ಸರ್. ಹಿಂದೇನು 2 ಚೇರ್ ಮಾಡಿಕೊಂಡಿದ್ದಾರೆ, ಬೀರು ಇಲ್ಲ ಸರ್ ಅವ್ರ ಹತ್ರ ಇದಿಲ್ಲ. ಬಟ್ ಟ್ರೀಟ್ಮೆಂಟ್ ಎಲ್ಲ ಇನ್ಸ್ಟಾಲ್ ಮಾಡೈತೆ ಆಗಿಲ್ಲ ಸರ್. ಇನ್ನೂ ಆಗಿಲ್ಲ ಸರ್. ಈಗ ಮಾಡಿದೀನಿ ಅಂದ್ರಲ್ಲ ಯಾವ್ದು ಸರ್? ಆ ನೀರ್ದು ಕುಡಿಯೋ ನೀರು ಇಲ್ಲ, ಅದನ್ನ ಗಮನಕ್ಕೆ ತಂದಾಗ ನಾನು ಈಗ ಮೀಟಿಂಗ್ ಅಲ್ಲಿ ಮಾತಾಡ್ಕೊಂಡು ನಾವು ಅದೆಲ್ಲ ಕ್ರಮ ವಹಿಸೋಣ ಅಂತ ಹೇಳಿದ್ರೆ ಸರ್. ನೀವು ಜನ ನೆಕ್ಸ್ಟ್ ಇನ್ನು ಮೀಟಿಂಗ್ ಒಳಗಡೆ ಇದಾಗಬೇಕು ಅಂತ ಹೇಳಿ ಸರ್ ಗಮನಕ್ಕೆ ತಂದ ಸರ್ಗೆ ನಾವು ಈಗ ಬಂದಿದ್ದೀನಿ. ನಾನು ಫಿಲ್ಟರ್ ಇದೆ ಸರ್, ಅದನ್ನೆಲ್ಲಾನು ಒಟ್ಟಿಗೆ ಇದು ಮಾಡೋಣ ಸರ್ ಹತ್ರ ಮಾತಾಡಿ. ಆನ್ಲೈನ್ ಅಲ್ಲೂ ಚೆಕ್ ಮಾಡಿ ರೇಟ್ಸ್ಗಳು. ಅದಕ್ಕೆ ತಮ್ಮ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಕ್ರಮ ವಹಿಸೋಣ. ಫಸ್ಟ್ ನನಗೆ ಕುಡಿಯೋ ನೀರ್ದು ಮಾಡಿಯಪ್ಪ, ಅದಾದ್ಮೇಲೆ ಇದು ಮಾಡಿ. ಸರಿ ಸರ್, ನಾಳೆ ಕೊಡಿಸಿ ತಗೊಳ್ಳಿ. ಅದಾಗಿದೆ ಲಾಸ್ಟ್ ಮೀಟಿಂಗ್ ಅಲ್ಲಿ
ದಿನೇಶ್ ಸರ್ ಮಾತಾಡ್ಬೋದು ಸರ್, ನಾವು ಚರ್ಚೆ ಆಯ್ತು, ನಮಗೂ ಹೇಳಿದ್ರಿ ಸರ್ ಇದನ್ನ ನಾವು ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಕ್ಲಿಯರ್ ಮಾಡಪ್ಪ ಅಂತ ಹೇಳಿದ್ರೆ ಒಂದು ಮೀಟಿಂಗ್ ನೆಕ್ಸ್ಟ್ ಮೀಟಿಂಗ್ ಅಟ್ಲೀಸ್ಟ್ 50% ಮಾತಾಡಿದ್ರಿ ಸರ್, ಈ ತರ ತೀರ್ಮಾನ ಆಗಿದೆ ಸರ್ ಇಲ್ಲ, ಕುಡಿಯೋ ನೀರು ಫಸ್ಟ್ ಕೊಟೇಶನ್ ತಗೊಂಡು ಮಾಡಿ, ಇದು ಕೊಟೇಶನ್ ತಗೊಳ್ಳಿ. ಸರಿ ಸರ್, ಫಸ್ಟ್ ಕುಡಿಯೋ ನೀರಿಗೆ ಮಾಡಿ. ಸರಿ. ಈಗ ಇನ್ನೊಂದು ಸರ್, ಈಗ ಸರ್ ನಮ್ಮಲ್ಲಿ ಪೌರ ಕಾರ್ಮಿಕರಿಗೆ 14 ಜನ ನಮ್ಮಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ ಸರ್ ಊರೊಳಗಡೆ, ಮತ್ತೆ ಅಲ್ಲಿ 6 ಜನ ಕೆಲಸ ಮಾಡ್ತಾ ಇದ್ದಾರೆ, 20 ಜನ 7 ಜನ ಇದ್ದಾರೆ, ಒಬ್ಬ ಬರ್ತಾ ಇಲ್ಲ ಸರಿಯಾಗಿ 21 ಜನ ಇದ್ದಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ದಿನ 4 ಜನ 5 ಜನ 6 ಜನ ಕೆಲಸ ಮಾಡಕ್ ಬರೀತಾರೆ ಸರ್. 4 ಜನ 5 ಜನ ಬರ್ತಾರೆ, ಕೆಲಸ ಮಾಡ್ಬೇಕು ಆಯ್ತಾರ. ಏನ್ ಮಾಡ್ಬೇಕು ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ತಾವು ಬಂದಾಗ ಒಂದು ಮಾತು ಹೇಳಿದ್ರಿ ಸರ್, ಅದನ್ನಪ್ಪ ಟೆಂಡರ್ನ ಯಾಕೆ ಕೊಡಬಾರ್ದು ಅಂತ ಮಾತಾಡಿದ್ವಿ. ಈಗ ಅದ್ರ ಬಗ್ಗೆ ನಾವು ಯಾಕೆ ಕೊಡಬಾರ್ದು ಅಂತ ನಾವು ಗಮನಿಕೆ ಅಂದ್ರೆ, ಒಬ್ರಿಗೆ ಯಾರ್ದಾರು ಕಾಂಟ್ರಾಕ್ಟ್ ಇದರಲ್ಲಿ ಕೊಟ್ಬಿಟ್ರೆ ಅವ್ರಿಗೆ ಮೇಂಟೈನ್ ಮಾಡ್ಕೊಂಡ್ರೆ ನಾವು ಬರೋದಿಲ್ಲ ಸರ್ ಕೆಲಸಕ್ಕೆ. 4 ಜನ ಏನ್ ನೋಟಿಸ್ ಕೊಟ್ಟಿವಿ ಸರ್, ಎಲ್ಲ ತಿರುಗಿ ಬೀಳ್ತಾವ್ರೆ. ಇವಾಗ ಮಾತಾಡೋಕೆ ಇಲ್ಲ, ಮಾಡಕ್ಕೂ ಆಯ್ಕಿಲ್ಲ, ಎಲ್ಲ ಮಾತಾಡ್ತಾರೆ. ನಾವು ಸಂಘಕ್ಕೆ ಹೋಯ್ತೀವಿ, ಅದಕ್ಕೆ ಹೋಯ್ತೀವಿ, ಇದಕ್ಕೆ ಹೋಯ್ತೀವಿ ಅಂತ ಹೇಳ್ತಾರೆ, ಕೆಲಸ ಹೇಳಂಗಿಲ್ಲ, ಅವ್ರಿಗೇನು ಮಾತಾಡಂಗಿಲ್ಲ. ಅವ್ರದ್ದು ಈ ತರ ಇದೆ ಸರ್. 1 ವರ್ಷಕ್ಕೆ ಎಷ್ಟು ಖರ್ಚು ಬರ್ತಾ ಇದೆ ನೋಡಿ, ಆ ವೆಚ್ಚಕ್ಕೆ 3 ವರ್ಷಕ್ಕೆ ಕಂಪೇರ್ ಮಾಡಿ, ಆ ವೆಚ್ಚಕ್ಕೆ ಒಂದು ಟೆಂಡರ್ ಕರೆಯೋಣ. ಅದಕ್ಕಿಂತ ಕಡಿಮೆ ಇಲ್ಲ, ನಾವು ಫೈಲ್ ಬಿಲ್ಡಪ್ ಮಾಡ್ಬೇಕಲ್ಲ, ಪಟಾಪ್ ಮಾಡ್ಬೇಕಲ್ಲ. ಒಂದು 6 ಜನ ಕೆಲಸ ಮಾಡ್ತಾರೆ, 6 ಜನ ಮಾಡ್ತಾ ಇಲ್ಲ ಅಂದ್ರೆ ನಾವು ಒಂದು ನೋಟಿಸ್ಗಳು ಕೊಡಬೇಕು, ಒಂದು 5-6 ನೋಟಿಸ್ ಕೊಡಿ. ಈ ರೀತಿ ನಮಗೆ ಪಂಚಾಯತಿನ ನೋಟಿಸು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಾವು ಫೈಲ್ ಕ್ರಿಯೇಟ್ ಮಾಡಬೇಕು. ಇವಾಗ ಒಂದು ಲೆಟರ್ ಬರೀರಿ, ಈ ರೀತಿ ಆಗ್ತಾ ಇದೆ, ನಾವು ಟೆಂಡರ್ ಇಷ್ಟು ವೆಚ್ಚ ಆಗ್ತಾ ಇದೆ, ಇಷ್ಟು ವೆಚ್ಚಕ್ಕೆ ನಾವು ಟೆಂಡರ್ ಕರಿಬೋದು ಅಂತ ಒಂದು ನಮಗೆ ಗೈಡೆನ್ಸ್ ಕೊಡಿ ಸರ್. ಈಗ ನಮ್ಮಲ್ಲಿ ಅಲ್ಲಿ ಕಸ ವಿಲೇವಾರಿ ಮಾಡ್ತಾರಲ್ಲ ಸರ್, ಅವ್ರದ್ದು ಕರೆದ್ಬಿಟ್ಟು ಕೊಡ್ಬೋದು ಸರ್. ಇವ್ರುಗಳಿಗೆ ಏನಂದರೆ, ಈಗ ನಮ್ಮ ಪಟ್ಟಣ ಪಂಚಾಯತಿನ ಕಾರ್ಪೊರೇಷನ್ ಏನಾದ್ರು ಆದರೆ ಸರ್, ಆಗ ಅವಕಾಶಗಳು ಮುಂದೆ ಇದ್ದಾವೆ. ಅದೇನ ಏನಾರು ಆದರೆ ಈಗ ಟೆಂಡರ್ ಕರೆದ್ಬಿಟ್ರೆ ಅವ್ರನ್ನೆಲ್ಲ ಟೆಂಡರ್ಗೆ ವಹಿಸ್ಬಿಟ್ರೆ ನೆಕ್ಸ್ಟ್ ಅವ್ರಿಗೆ ಪರ್ಮನೆಂಟ್ ಆಗೋದೋ ಏನೋ ವ್ಯತ್ಯಾಸಗಳಾಗ್ತಾವಲ್ಲ. ಅವ್ರು ಏನು ಮಾಡಬೇಕು, ಎಲ್ಲರೂ ಕೆಲಸ ಮಾಡಬೇಕಲ್ಲ, ಅದು ಪ್ರಾಬ್ಲಮ್ ಆಗಿರೋದು ಸರ್. ಅವರು ಕದ್ದಾಟ ಆಡಿದ್ರೆ ನಾವು ನೀವು 5 ಜನ ಡೈಲಿ 5 ಜನ 6 ಜನ ಬರ್ತೀರಾ, 3 ಜನ ಆ ಥರ ಆಗ್ಬಿಡುತ್ತೆ ಸರ್. ಟೆಂಡರ್ ಕರೆದ್ರೆ ಆ ಥರ ಪ್ರಾಬ್ಲಮ್ಸ್ ಆಯ್ತು. ಕರೆಕ್ಟಪ್ಪ, ಅವ್ರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಅವ್ರ ಆಫೀಸಿಗೆ ಬಂದು ಸರಿಯಾಗಿ ಕೆಲಸ ಮಾಡಬೇಕು. ನೋಟಿಸ್ ಜಾರಿ ಮಾಡೋರಿಗೆ ಸರ್, ಇವ್ರಿಗೆ ನೋಟಿಸ್ ಕೊಡಕ್ಕೆ ದಿನಗೂಲಿ ನೌಕರರಾಗಿ ನಾವು ತಗೊಂಡಿರೋದು 3 ಜನ ಮಾತ್ರ ಅನುಮೋದನೆ ಆಗಿದೆ. ಅವ್ರಿಗೆ ನೋಟಿಸ್ ಕೊಡಬಾರ್ದು ಅಂತಿದ್ದೆ, ಯಾಕೆ ಕೊಟ್ಟರು ಚೆನ್ನಾಗಿ ಅಂದಂಗಂದ್ರೆ ಸಂಬಳ ಡಿಡಕ್ಷನ್ ಮಾಡಿ ಕೊಡ್ತೀವಿ ಸರ್. ಸಂಬಳ ಕೊಟ್ಟರೆ ಕೆಲಸ ಆಗಲ್ಲ ಸರ್. ನಮ್ಗೆ ಈಗ ಕೆಲಸ ಈಗ ಇವತ್ತು 3 ಗಂಟೆ ಕರ್ದಿದೀವಿ ಸರ್, ಆದ್ರೂ ನಾವು ಕಡ್ಡಾಯವಾಗಿ ಬರ್ಬೇಕು ಅಂತ ಹೇಳಿದ್ರೆ ಇವತ್ತು 4 ಜನ ಕೆಲ್ಸಕ್ಕೆ ಬಂದಿಲ್ಲ ಸರ್. ಈ ಒಂದು 15 ದಿವಸದಲ್ಲಿ ಎಲ್ಲ ಜಾಗ ಮಾತು ಈಗ ಇದು ಮಾಡ್ತಾರೆ ಸರ್. ಅದಕ್ಕೆ ನಾವೀಗ ಅವ್ರಿಗೂ ಹೇಳಿದ್ವಿ, ನೋಡಪ್ಪ ಈ ತರ ನೀವು ಮಟ್ಟ ಮೇಲೆ ಹೊಡೆಯೋದು ಬೇಡ, ನೀವು ಬಂದು ಕೆಲಸ ಮಾಡಿ ಅಂತ ನಾವು ಬಾಯಲ್ಲಿ ಹೇಳ್ತಾನೆ ಇದೀವಿ ಸರ್. ಆದ್ರೂ ಅವ್ರ ಭಯನೇ ಇಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ನಾವು ಕ್ರಮ ಅವ್ರಿಗೂ ತೊಂದರೆ ಆಗೋದು ಬೇಡ. ಮುಂದೆ ನೋಡಪ್ಪ ಪಟ್ಟಣ ಪಂಚಾಯತಿ ಆಗ್ಲಿ, ನಗರಸಭೆ ಆಗ್ಲಿ, ಇಲ್ಲದವ್ರೆ ಕಾರ್ಪೊರೇಷನ್ ಆಗ್ಲಿ, ನಿಮ್ಗೆ ಅನಾನುಕೂಲ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾನೆ. ಅವ್ರಿಗೆ ಕೆಲಸ ಮಾಡಿದ್ರೆ ನಮ್ಗೆ ಜನಗಳು ನಮ್ಗಲ್ವ ಸರ್ ಬೈಯೋದು. ಈಗ ಊರೊಳಗಡೆ ಕೆಲಸನೇ ಮಾಡ್ಸಕ್ಕಾಯ್ತಲ್ಲ ಸರ್. ಈಗ ಮಿಷಿನ್ ಹೊಡಿಯಕಾಯ್ತಲ್ಲ, ಇವನ್ ಬತ್ತು ಅಂದ್ರೆ ಇವನ್ ಮಿಷಿನ್ ನಾನ್ ಹೊಡಿಕಿಲ್ಲ. ಈಗ ಮಿಷಿನ್ ಹೊಡಿಬೇಕಿಲ್ಲ ಸರ್, ಹುಲ್ಲು ಬೆಳೆದಿತ್ತು, ನಾನು ಹೊಡೆಯಲ್ಲ, ದಿನ ನಾನೇ ಹೋಗ್ತಾವ, ಇನ್ನೊಬ್ಬಂಗೆ ನಾನು ಹೊಡೆಯಕ್ ಬರಲ್ಲ. ಈ ತರ ತಿರ್ಕೊಬಿಟ್ಟಾರೆ ಸರ್ ಅವರು. ತಿರ್ಕೊಬಿಟ್ರೆ ನೀವು ಯಾವ ಕೆಲಸ ಮಾಡ್ತೀರ? ಸರ್ಕಾರಿ ಕೆಲಸ. ಹೌದು, ನಾವು ಆಯ್ತಾ? ಆಫೀಸ್ ಬಂದಾಗ ನಾವು ಅದೇ ರೀತಿ ಕೆಲಸ ಮಾಡಬಾರ್ದು. ಮಾಡಲಿಲ್ವಾ ನೋಟಿಸ್ಗಳು ಕೊಟ್ಬಿಟ್ಟು ನೀವೇನ್ ಬಿಲ್ಡಪ್ ಮಾಡಿದ್ದೀರಾ? ಫೈಲ್ ಏನು ಬಿಲ್ಡಪ್ ಮಾಡಿದ್ದೀರಾ? ಮೊದಲು ಗಮನಕ್ಕೆ ತರೋಣ ಅಂತ ಹೇಳ್ಬಿಟ್ಟು ತಂದಿದೀವಿ ಸರ್. ಈಗ ನಾವೇನು ಈಗ ಅಲ್ಲಿನ ಟೆಂಡರ್ ಕರೆಯಕ್ಕೆ ನಿಮ್ ಗಮನಕ್ಕೆ ತಂದಿರೋದು ಸರ್. ಇವಾಗ ನಾನೇನೀಗ ಟೆಂಡರ್ ಕರೆಯಕ್ಕೆ ಅಂತ ಹೇಳ್ಬಿಟ್ಟು ಗಮನಕ್ಕೆ ಈ ತರ ಜಾರಿ ಮಾಡಿ ನಮ್ಮ ಪಂಚಾಯತಿನಲ್ಲಿ ಕಷ್ಟ ಆಗ್ತಾ ಇದೆ, ನಾವು ಟೆಂಡರ್ ಕರ್ಕೋತೀವಿ ಅಂತ ಒಂದು ಹೈಯರ್ ಅಥಾರಿಟಿ ಇದ್ದಾರಲ್ಲ, ಇವಾಗ ಪ್ರಸ್ತಾವನೆ ಕಳಿಸಿ ಅವ್ರು ಕಳ್ಸೋಣ. ಆಯ್ತಪ್ಪ ಮಾಡಿ ಅಂದ್ರೆ ಮಾಡೋಣ. ಈಗ ಸಬ್ಜೆಕ್ಟ್ ಈಗ ಮೊದಲನೇ ಬಾರಿಗೆ ಗಮನಕ್ಕೆ ತಂದಿದ್ದೀವಿ ಸರ್. ಯಾಕಂದ್ರೆ ನಾನು ಗಮನಕ್ಕೆ ಬಂದಿಲ್ಲ ಅಂತ ಏನ್ ಗೊತ್ತಾ, ಪಂಚಾಯತಿನಲ್ಲಿ ಏನು ತೊಂದರೆ ಇಲ್ಲದೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು, ನಂದು ಅಷ್ಟೇ ಪಾಲಿಸಿ. ಕೆರೆಗೆ ನೀರು ಬರ್ತದಲ್ಲ ಸರ್, ಕಾವೇರಿ ವಾಟರ್, ಆ ಪೈಪ್ ನ ಲೆವಿಟ್ ವಾಟರ್ ನಾನು ಗಮನ ಕೊಟ್ಟರು ಸರ್, ಗಮನ ಕೊಡುವ ಮೀಟಿಂಗ್ ಅದ್ರ ಬಿಡಪ್ಪ ಅಂತ ತೂರ್ ಮಾಡಕ್ಕೆ ಡ್ಯಾಮೇಜ್ ಲೆವಿಟ್ದಾರು ಕೆಲಸ ಮಾಡೋರು ಅದು ಮಾಡ್ಬಿಟ್ಟು ಮುಂದೆ ಕೆರೆ ಹೋಗಿ ಬರ್ತಾಯಿಲ್ಲ, ಅಲ್ಲಿ ಅವರ ಕೆರೆ ನೀರು ತುಂಬಿಸೋದ್ರಲ್ಲಿ ತೂತು ಮಾಡ್ಬಿಟ್ಟಿದ್ದಾರೆ ಅಂತ. ಹೌದಾ? ಯಾವಾಗ ಹಂಗೇನಿದೆ ನಮ್ಮ ಗಮನ 3 ತಿಂಗಳ ಹೇಳ್ಬೇಕಲ್ವ ನಾಗಲೇ?
ನಾನು ಇವ್ರಿಗೂ ಗೊತ್ತಿಲ್ಲ ಅದು. ಈಗ ನಾನು ಕೇಳಿದೆ ಈ ಥರ ಮುಂದಕ್ಕೆ ಇರೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಗ ಹಿಂಗೆ ಆಗದೆ ಕಾರಣ ಆಗಲಿ ಅಂತಂದ್ರೆ ಕರ್ಕಳಿ ಹತ್ರ ಆಮೇಲೆ ಸದ್ಯಕ್ಕೆ ಮೀಟಿಂಗ್ ಎಲ್ಲಂಗಾಗಿರೋದು? ಅಲ್ಲಿ ಅವ್ರ ಗಮನ ಕೊಡು, ಅವರೇ ಹೋಗಿ ಅವರೇ ಮಾತಾಡ್ತಾರೆ. ನನ್ನ ಹತ್ರ ಮೊಬೈಲ್ ಇತ್ತು ಅವ್ರು ಬೇರೆ ಆದ್ರೆ ಸರ್ ಕೊಡ್ರೆ ಅದು ಯಾವುದು ಪೈಪ್ ಡ್ಯಾಮೇಜ್ ಆಗಿದೆ ಅಂತಲ್ರಿ? ಕರಕನಹಳ್ಳಿ ಹತ್ರ ಕೆರೆ ಹಾಂ ಒಂದು ನಿಮಿಷ ಇರಿ, ಇಲ್ಲಿ ಕೊಡ್ತೀನಿ. ಕೆರೆ ಹತ್ರ ಕಾವೇರಿ ವಾಟರ್ ಏ ಬಾರೆ ಕರೆಕ್ಟಾಗಿ ಸರ್ವೆ ನಂಬರ್ ಆ ಜಾಗ ಹೇಳು ಅವ್ರಿಗೆ. ಸರ್ ಊರ ಹತ್ರ ಕರಕನಹಳ್ಳಿ ಊರ ಹತ್ರ ಒಂದು ಕೆರೆ ಹೋಗುತ್ತಲ್ಲ ಸರ್ ಡೌನ್ಗೆ ಕೆಳಗಡೆ ಬೇರೆ ವಿಚಾರಗಳು ಯಾವಿಲ್ಲ ಅಂತ ಹೇಳಿದ್ರೆ ಮತ್ತೆ ರೋಡ್ ಸೈಡಲ್ಲಿ ಒಂದು